ಸಾವಿರ ಹುದ್ದೆಗಳನ್ನ ಕರಿಬೇಕಾಗೈತಿ. ಸರ್ಕಾರ ಕರೀತಾ ಇಲ್ಲ. ಇಲ್ಲಿ ನಾವು ಕೂತೀವಿ, ಅಲ್ಲೆಲ್ಲ ನಿಮ್ಮ ಮಕ್ಕಳು ಧಾರವಾಡದೊಳಗ 5-10 ರೂಪಾಯಿದೊಳಗ ರೋಡ್ ಮ್ಯಾಗ ಮಾಡ್ತಕ್ಕಂತ ಇಡ್ಲಿಯನ್ನ ತಿಂದು ಮಧ್ಯಾಹ್ನ ಊಟ ಬಿಟ್ಟು ಸಾಯಂಕಾಲ ನಿಮಗೆ ಹೇಳಬಾರದ ಪರಿಸ್ಥಿತಿ. ಯಾವ್ದಾರ ದೇವಸ್ಥಾನದಾಗ ಮದುವೆ ಮುಂಜಿರ್ತಾವಲ್ಲ, ನಾವು ಕರೀಲಾರ್ದ ಹೋಗಂಗಿಲ್ಲ. ಅದರ ಧಾರವಾಡದೊಳಗೆ ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗದಂದ್ರ, ಯಾವ್ದಾರ ದೇವಸ್ಥಾನದಾಗ ಪ್ರಸಾದ ಇತ್ತಂದ್ರ ಪಾಪ್ ಮಾಸ್ಕ್ ಹಾಕೊಂಡಾಗ ಕೈವಸ್ತ್ರ ಕಟ್ಕೊಂಡೋಗಿ ಊಟ ಮಾಡಿ ಬರ್ಲಿಕ್ಕತ್ತ. ಹಂಗಾಗಬಾರದ ಪರಿಸ್ಥಿತಿ. ಮದುವೆ ಅವ್ರಿಗೆ ಸಂಬಂಧ ಇರುದಿಲ್ಲ, ಆದ್ರೂ ಹೋಗಿ ಊಟ ಮಾಡ್ತಾರೆ. ಯಾಕಂದ್ರೆ ಊಟ ಮಾಡಿದ್ರ ಒಂದ್ 50-70 ರೂಪಾಯಿ ನಮ್ದು ಉಳಿತದ ನಾಳೆ ಖರ್ಚಿಗೆ ಅಂತೇಳಿ ತಂದೆ ತಾಯಿಗೆ ಭಾರ ಹಾಕಬಾರ್ದಂತ ವಿದ್ಯಾರ್ಥಿಗಳ ಕಾಲ ಕಳಿಲಿಕ್ಕತ್ತಾರ. 30-32 ವರ್ಷ ಅವ್ರ ವಯಸ್ಸು ವಯೋಮಿತಿ ಮೀರಿ ಹೊಂಟದ. ಆದ್ರೂ ಸರ್ಕಾರ ಕರೀತಾ ಇಲ್ಲ. 2,84,000 ವಿದ್ಯಾರ್ಥಿಗಳು ನೌಕರಿ ಕರೆದ್ರಂದ್ರ ನಿಮ್ ಮಕ್ಕಳೆಲ್ಲ ನೌಕರಿ ಹತ್ತಾರ. ಆದ್ರೂ ಕೂಡ ಹೋರಾಟಕ್ಕೆ ಬಾ ಅಂತವ್ರೆ ನೈಟ್ ಸರ್ ಕರೆದಾರಲ್ಲ. ಚುನಪ್ಪ ಪೂಜಾರಿ ಅವರು ನಾವು ಅಷ್ಟಲ್ಲ, 31 ಜಿಲ್ಲೆಗಳ ರೈತರೆಲ್ಲ ಕೊಡ್ಕೊಂಡು ನೈಟ್ ಸರ್ 31 ಜಿಲ್ಲೆಗಳ ಎಲ್ಲಾ ನಮ್ಮ ಸಂಘಟನೆ ರೈತ ಪದಾಧಿಕಾರಿ ಕೊಡ್ಕೊಂಡು ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಇವತ್ತು ನಾಳೆ ನಾವೊಂದು ಡೇಟ್ ಕೊಡ್ತೀವಿ. ಕೊಟ್ಟಾಗ ಹೆಂಗ್ ಹೋರಾಟ ಆಗ್ತದಂದ್ರ, ನಿಮ್ಮ ಕಣ್ಣೀರ್ ವರ್ಷಕ್ಕೆ ಚುನಪ್ಪ ಪೂಜಾರಿ ಎಲ್ಲಾ ರೈತ ಮುಖಂಡರು ನಾವು ಭಾಗವಹಿಸ್ತೀವಿ. ಆದ್ರ ನಿಮ್ಮೆಲ್ಲರ ನೇತೃತ್ವದೊಳಗ ನನ್ನ 1-2 ಕಂಡೀಷನ್ ಅದಾವ್ರಿ. ಬಾ ಅಂದ್ರೆ ಹಂಗ ಹೋಗಂಗಿಲ್ಲ ನಾವು. ಅವ್ರ 2,84,000 ವಿದ್ಯಾರ್ಥಿಗಳ ನೌಕರಿ ಹತ್ತಾರ ನಾವು ಹೋರಾಟ ಮಾಡ್ರ, ಹೌದಲ್ಲ? ನಮಗೊಂದು ಲಾಭ ಬೇಕಲ್ಲ. ಆ ಲಾಭ ಏನ್ ಹೇಳಿ? ಅವರೆಲ್ಲಾ ವಿದ್ಯಾರ್ಥಿಗಳು ಹಿಂಗ ಹೋರಾಟಕ್ಕೆ ಧಾರವಾಡದಾಗ ಸರ್ಕಲ್ದಾಗ ಗೊತ್ತಾಗ ಪ್ರಮಾಣ ಮಾಡ್ಬೇಕು. ನಾಳೆ ಗುರುಜಿ ಚುನಪ್ಪಣ್ಣ ನಮ್ಮ ನೌಕರಿ ಆಯ್ತಂದ್ರ, ನಾವು ಸರ್ಕಾರಿ ನೌಕರಸ್ಥರಾದೀವಂದ್ರ ನಮ್ಮ ಉಸಿರಿರೋ ಮಠ ರಿಟೈರ್ಡ್ ಆಗೋ ಮಠ ರೈತರಿಂದ 1 ರೂಪಾಯಿ ಲಂಚ ಮುಟ್ಟಂಗಿಲ್ಲ ಅಂತ ಪ್ರಮಾಣ ಮಾಡ್ಬೇಕು ಅವ್ರು. ಮತ್ತ ಅವ್ರ ನೌಕರಿ ಇತ್ತು ನಮ್ಮ ರೈತರ ಕಡೆ ನಾವು ಕೊಡಂದ್ರ ಒಂದ್ ಸ್ವಲ್ಪ ಕಡೆ ಸಮಾನದಲ್ಲಿ ಹೊರ ಕಳಿಸ್ಬಿಡಿರ್ತಮ್ಮ. ಅವ್ ನಮ್ಮ ಸ್ಥಿತಿಯಾಗಿಲ್ಲ. ಈಗ ನೀವು ಒಂದ್ 50 ಮಂದಿ ನಿಂತಿರಲ್ಲ, ಹಿಂದ ನೀವು 300 ಜನ ಕಾಣಕತ್ತೀರಿ. ಅವ್ ಯಾವ ಕಡೆ ಹೋಗ್ತೀರಿ, ಒಂದ್ ಅರ್ಕಾಲಿ ಕುಂಡ್ರಕತ್ತಾನವ. ಇನ್ನೊಂದು ಕಂಡೀಷನ್ ಅದ, ನಾವು ಹೋರಾಟಕ್ಕೆ ಕೂತೀವಿ ಅಂತಂದ್ರ ಯಾರಿಗೆ ಕರೆದ್ರು ಅಲ್ಲಿ ಕರೆದ್ರು ಇಲ್ಲಿ ಕರೆದ್ರು ಅಂತ ಎದ್ದು ಹೋಗುವಂಗಿಲ್ಲ. ನಾವು ರಸ್ತಾ ಮ್ಯಾಗ ಹೋರಾಟ ಮುಗಿಸ್ತೀವಿ. ಆದ್ರ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗು ಮಠ ನಾವು ರಸ್ತಾದಾಗ ಕುಂತೀವಿ ಅಂತಂದ್ರ ಚುನಪ್ಪ ಪೂಜಾರಿ ಅವ್ರು ಏನು ಡಿಸಿಷನ್ ತಗೊಂತಾರಲ್ಲ ಅಲ್ಲಿ ಮಠ ವಿದ್ಯಾರ್ಥಿಗಳು ಅಲ್ಲೇ ಕುಂಡ್ರಂಗಿದ್ರೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡಾರ. ಜೋರಾದ ಚಪ್ಪಾಳೆ ಮೂಲಕ ಅವ್ರು ಧನ್ಯವಾದ ಸಲ್ಲಿಸ್ತೀವಿ. ಬಂದಾರ ಸರ್, ಬಂದೇ ದಾರಿ ಬಿಡ್ರಿ ತಮ್ಮ.